ನವದೆಹಲಿಯ ಸಂಸತ್ ಭವನದಲ್ಲಿ ಶನಿವಾರ ನಡೆದಂತಹ ಹೈವೋಲ್ಟೇಜ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ವಿರೋಧ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತಹ ಸಂವಿಧಾನ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಸೋತಿದ್ದಕ್ಕೆ ಪ್ರಧಾನಿ ಭಾರಿ ನಿರಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಸೂದೆಯನ್ನ ಬೆಂಬಲಿಸಿದ್ದಕ್ಕಾಗಿ ವಿರೋಧ ಪಕ್ಷಗಳು ತಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತೆ ಅಂತ ಗುಡುಕಿದ್ದಾರೆ. ಏನೋ ಸಂಪುಟ ಸಮಿತಿ ಸಭೆಯಲ್ಲಿ ಮಾತನಾಡಿದಂತಹ ಪ್ರಧಾನಿ ಮೋದಿ ವಿರೋಧ ಪಕ್ಷಗಳು ಇದಕ್ಕೆ ಬೆಲೆ ತೆರಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವಿರೋಧ ಪಕ್ಷಗಳದ್ದು ಮಹಿಳಾ ವಿರೋಧಿ ಮನಸ್ಥಿತಿ ಅಂತ ಕರೆದಂತಹ ಪ್ರಧಾನಿ ಮೋದಿ ಈ ವಿಷಯವನ್ನ ದೇಶದ ಪ್ರತಿಯೊಂದು ಹಳ್ಳಿಗೂ ಕೂಡ ಕೊಂಡೊಯ್ತೇವೆ ಅಂತ ಹೇಳಿದ್ರು. ಇದನ್ನ ಮುಚ್ಚಿಡೋಕೆ ವಿರೋಧ ಪಕ್ಷಗಳು ಈಗಲೇ ಕುಂಟು ನೆಪಗಳನ್ನ ಹುಡುಕ್ತಾ ಇವೆ ಅಂತ ಕುಟುಕಿದ್ದಾರೆ. ಲೋಕಸಭೆಯಲ್ಲಿ ಕೇವಲ ಮಹಿಳಾ ಮೀಸಲಾತಿ ಬಿಲ್ ಮಾತ್ರವಲ್ಲ, ಅದರ ಜೊತೆಗೆ ಮಿತಿ ನಿರ್ಣಯ ಮಸೂದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆ ತಿದ್ದುಪಡಿ ಮಸೂದೆ ಕೂಡ ಸೋತವು. ಯಾವುದೇ ಸಾಧಾರಣ ಬಿಲ್ ಪಾಸ್ ಆಗೋಕೆ ಸರಳ ಬಹುಮತ ಸಾಕಾಗತ್ತೆ, ಆದ್ರೆ ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕಾದ್ರೆ ವಿಷಯ ಬಹುಮತ ಅಂದ್ರೆ ಹಾಜರಿರುವವರ ಪೈಕಿ ಈಗ 2/3 ಸದಸ್ಯರ ಬೆಂಬಲ ಬೇಕು. ಇಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಆ ಸಂಖ್ಯೆ ಸಿಗಲಿಲ್ಲ. ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 2014ರಿಂದ 2026ರವರೆಗೆ ಸತತ 3 ಅವಧಿಗಳಲ್ಲಿ ಆಡಳಿತ ನಡೆಸ್ತಾ ಇದೆ. ಈಗ ಈ ಇಡೀ 12 ವರ್ಷಗಳ ಸುದೀರ್ಘ ಪಯಣದಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯೊಂದು ಈಗ ಸಂಸತ್ತಿನಲ್ಲಿ ಸೋಲನ್ನಪ್ತಾ ಇರುವುದು ಇದೇ ಮೊದಲು. ಈ ಐತಿಹಾಸಿಕ ಸೋಲಿನ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದು, ದೊಡ್ಡ ಸುಧಾರಣೆಯ ಅವಕಾಶವನ್ನ ಕಳೆದುಕೊಂಡ್ವು ಎಂದಿದ್ದಾರೆ.